ಪರ್ಫೆಕ್ಟಾಗಿ ಬೆಂದು ನೀಟಾಗಿದೆ. ಬಿಸಿ ಅನ್ನ, ಶೇಂಗಾ ಚಟ್ನಿ, ಬದನೆಕಾಯಿ ಸೈಡ್ ಡಿಶ್. ಅನ್ನ ಸಾರು, ಚಪಾತಿ, ರೊಟ್ಟಿಗೂ ತಿನ್ಬೋದು. ವಾವ್, ಸೂಪರ್. ನಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಸೈಡ್ ಡಿಶ್ಶಿಗೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಬದನೆಕಾಯಿಂದ ಸೈಡ್ ಡಿಶ್ ವೆರಿ ಟೇಸ್ಟಿಯಾಗಿ ಬರುತ್ತೆ. ಸೈಡ್ ಡಿಶ್ ಒಮ್ಮೆ ಬದನೆಕಾಯಿಂದ ಸೈಡ್ ಡಿಶ್ ಅನ್ನ, ಸಾಂಬಾರು, ರೊಟ್ಟಿ, ಚಪಾತಿ, ಪೂರಿ ಯಾವುದಕ್ಕಾದರೂ ತಿನ್ಬೋದು. ಸ್ಲೈಸಸ್ ಕಟ್ ಮಾಡಿ ನೀರೊಳಗೆ ಹಾಕಿ ನೆನೆಸಿಡ್ಬೇಕು. ಇದನ್ನು ಚೆನ್ನಾಗಿ ನೀರೊಳಗೆ ನೆನೆಸ್ಬೇಕು. ಉಪ್ಪು ನೀರೊಳಗೆ ಬದನೆಕಾಯಿನ ಸ್ಲೈಸಸ್ ಇದೆಯಲ್ಲ, ಇದನ್ನು ಈ ಥರ ಶೇಪ್ ಮಸಾಲ ಎಲ್ಲ ಒಳಗೆ ಹೋಗೋ ಸಲುವಾಗಿ ಈ ಥರ ಮಾಡ್ಕೋಬೇಕು. ಸ್ವಲ್ಪ ಮಸಾಲ ಎಲ್ಲ ಒಳಗೆ ಸೇರಲಿ ಅಂಥೇಳಿ ಈ ಥರ ಮಾಡ್ಕೋಬೇಕು. ಎಲ್ಲ ಸ್ಲೈಸಸ್ಸು ಇದೇ ರೀತಿ ಮಾಡ್ಕೋಬೇಕು. ಎಷ್ಟು ಸ್ಲೈಸಸ್ ಇದಾವೆ ಬದನೆಕಾಯಿ ಸ್ಲೈಸಸ್ಸು, ಸ್ವಲ್ಪ ಮಸಾಲ, ಉಪ್ಪು, ಅರಿಶಿನ, ಖಾರ, ಧನಿಯಾ, ಏನೇನು ಮಸಾಲ ಇಂಗ್ರೀಡಿಯೆಂಟ್ ಇದೆ ಅದೆಲ್ಲ ಒಳಗೆ ಹೋಗಲಿ ಅಂತ ಈ ಥರ ಎರಡು ಸೈಡು ಈ ಥರ ಮಾಡ್ಕೋಬೇಕು. ಎಷ್ಟು ಸ್ಲೈಸಸ್ ಮಾಡ್ತಿದ್ದೀರಿ ನೋಡಿಕೊಂಡು ಎರಡು ಮೈನು ಇದೇ ರೀತಿ ಮಾಡ್ಕೋಬೇಕು. ಇದು ಸೈಡ್ ಡಿಶ್ಶು. ಚಪಾತಿಗಾದರೂ ತಿನ್ಬೋದು, ರೊಟ್ಟಿಗಾದರೂ ತಿನ್ಬೋದು. ಅನ್ನ ಸಾರು ಜೊತೆ ಸೈಡ್ ಡಿಶ್ ಥರನೂ ಮಾಡ್ಕೋಬೋದು. ಬದನೆಕಾಯಿ ಎಲ್ಲ ಸ್ಲೈಸಸ್ಸು ಇದೇ ರೀತಿ ಮಾಡ್ಕೊಂಡು ಯಾವ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ತುಂಬ ತೆಳುವಾದರೂ ಮಾಡ್ಕೊಳ್ಳಿ, ದಪ್ಪ ದಪ್ಪ ಆದರೂ ಒಟ್ಟು ಮಸಾಲ ಹಿಡಿಯೋದಷ್ಟೇ ಇಂಪಾರ್ಟೆಂಟ್. ಎಲ್ಲ ಬದನೆಕಾಯಿಗೂ ಈಗ ಎಣ್ಣೆ ಹಚ್ತೀನಿ. ಮಸಾಲ ಎಲ್ಲ ಆಮೇಲೆ ಹಾಕ್ತೀನಿ. ಈಗ ಫಸ್ಟ್ ಎಣ್ಣೆ ಹಚ್ಚೋದು. ಎಲ್ಲ ಬದನೆಕಾಯಿಗೂ ಎಣ್ಣೆ, ಎರಡು ಮೈನೂ ಎಣ್ಣೆ ಹಚ್ಚಬೇಕು. ಎಲ್ಲ ಸ್ಲೈಸಸ್ಗೂ ಇವಾಗ ಮಸಾಲ ರೆಡಿ ಮಾಡ್ಕೊಂಡು ಇದು ಬೇಯೋರು ಬದನೆಕಾಯಿ ಎರಡು ಮೈ ಚೆನ್ನಾಗಿ ಬೇಯಿಸಬೇಕು. ಇನ್ನೊಂದು ಮೈ ಬೇಯಿಸ್ತೀನಿ. ಇನ್ನೊಂದು ಈ ಮೈ, ಎರಡು ಮೈನ ಸ್ವಲ್ಪ ನೆಟ್ಟಗೆ ಆಗಂಗೆ ಬೇಯಬೇಕು. ಈ ಥರ ಫುಲ್ ರೆಡ್ ಆಗಿ ಬೇಯಬೇಕು ಎರಡು ಮೈ. ಮಸಾಲ ಇವಾಗೆ ಹಾಕಿದರೆ ಅದು ಮಸಾಲ ಎಲ್ಲ ಕರಗಾಗಿಬಿಡ್ತದೆ. ಹಾಗಾಗಿ ಮಸಾಲ ಲಾಸ್ಟಿಗೆ ಹಾಕ್ಕೊಂಡು ಎಲ್ಲ ಬದನೆಕಾಯಿ ಈ ಕಲರ್ ಬರಬೇಕು. ಸ್ವಲ್ಪ ಎಣ್ಣೆ, ನಂತರ ಸ್ವಲ್ಪ ಧನಿಯಾ, 2-4 ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿದೇ ಹಾಕ್ಕೊಂಡೆ ನಾನು. ಖಾರ ತಿನ್ನಲ್ಲ, ಗುಂಟೂರು ನಮ್ಮ ಖಾರ ಇರುತ್ತಲ್ಲ, ನಮ್ಮ ಮನೇಲಿ ಜಾಸ್ತಿ ಖಾರ ಇಷ್ಟಪಡಲ್ಲ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲ ಎಲ್ಲ ರೆಡಿ ಆಯಿತು. ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿಗೆ ನೀರು ಹಾಕೋದೇನು ಬೇಡ, ಹಾಗೆ ಪುಡಿ ಉಪ್ಪು ಹಾಕಿ ಮತ್ತೆ ರುಬ್ಕೊಳ್ಳೋಣ. ಮತ್ತು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಅಷ್ಟೇ ಸಾಕು. ಎಲ್ಲ ಸ್ಲೈಸಸ್ಸು ಮಸಾಲನಾಗ ಹೆದ್ಕೊಂಡು ಮಸಾಲ ಹತ್ಕೋಬೇಕು. ಅದಕ್ಕೆ ಈ ಥರ ಮಸಾಲ ಎಲ್ಲ ಸ್ಟಫಿಂಗ್ ಥರ ಮಾಡಿ ಇದನ್ನು ಮತ್ತೆ ಡೀಪ್ ಫ್ರೈ ಮಾಡೋಣ. ಇದನ್ನು ಇವಾಗ ಶಾಲು ಫ್ರೈ ಮಾಡ್ತೀನಿ. ಎಲ್ಲ ಈ ಥರ ಇದೆ. ಮಸಾಲ ಎಲ್ಲ ಹೊಂದ್ಕೊತೈತೆ ಒಳಗೆ. ಇದೆಲ್ಲ ಮಸಾಲ ಹಾಕಿ ಇದನ್ನು ಮತ್ತೆ ತವಾ ಮೇಲೆ ಶಾಲು ಫ್ರೈ ಮಾಡ್ತೀನಿ. ಎಲ್ಲ ಸ್ಲೈಸಸ್ ಎಷ್ಟು ಸ್ಲೈಸಸ್ ಇದೋ ಅಷ್ಟು ಸ್ಲೈಸಸ್ ಇದು ಮಸಾಲ ಎಲ್ಲ ಮತ್ತೆ ಶಾಲು ಫ್ರೈ ಮಾಡಿ ಎಲ್ಲ ಮಸಾಲ ಹಿಡಿಯೋವರೆಗೂ ಸ್ವಲ್ಪ ಶಾಲು ಫ್ರೈ ಥರ ಮಾಡಬೇಕು. ಸ್ವಲ್ಪ ಶಾಲು ಫ್ರೈ ಥರ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ಶಾಲು ಫ್ರೈ ಆಗಲಿ, ಮಸಾಲ ಎಲ್ಲ ಹೊಂದ್ಕೊಳೋವರೆಗೂ ಶಾಲು ಫ್ರೈ ಆಗಲಿ. ಅನ್ನ, ಶೇಂಗಾ ಚಟ್ನಿ, ಬದನೆಕಾಯಿ ಸೈಡ್ ಡಿಶ್. ವಾವ್, ಸೂಪರ್ ಆಗಿರುತ್ತೆ. ತುಂಬ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ನೀಟಾಗಿ ಬೆಂದಿದೆ, ಮಸಾಲ ಎಲ್ಲ ಹೊಂದ್ಕೊಂಡಿದೆ. ಬದನೆಕಾಯಿ ಸೈಡ್ ಡಿಶ್. ವಾವ್, ಸೂಪರ್.